ಸುಮಾರು 1600 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಯಾಕೆಂತಂದ್ರೆ ವರ್ಷದಿಂದ ವರ್ಷಕ್ಕೆ ಆಂಜನೇಯನ ಮೂರ್ತಿ ಬೆಳೀತಾ ಇದೆ. ಯಾರಾದ್ರೂ ಬಂದು ಕಚೇರಿ ಬಂದು ಗೋಳಾಡಿದ್ರೆ ಅವರು ಆಂಜನೇಯನ ಸೇವೆಗೆ ದೊಡ್ಡ ಸೇವೆ ಏನಿಲ್ಲ, ಒಂದು ರಂಗಪೂಜೆ ಸೇವೆ ಕೊಡ್ತೇನೆ ಅಂತ ಹೇಳಿಕೊಂಡು ಸಾಕು. ಒಬ್ಬ ಕ್ಯಾನ್ಸರ್ ರೋಗಿ ಸಾಹೇಬ್ ಮುಸಲ್ಮಾನರು, ಒಬ್ಬ ಕ್ಯಾನ್ಸರ್ ರೋಗಿ ಇವತ್ತೋ ನಾಳೆ ಅಂತ ಇದ್ದ. ಅವನಿಗೆ ಕಷ್ಟ ಬಂದಾಗ ಅವನ ಮನೆಯವರು ಬಂದು ಪ್ರಾರ್ಥನೆ ಮಾಡಿ ರಂಗಪೂಜೆ ಪ್ರಸಾದ ತೆಗೆದುಕೊಳ್ಳೋದು, ಅವ ಗುಣಮುಖನಾಗಿ ಊರಿಗೆ ಬಂದ. ಆ ದೇವಸ್ಥಾನದಲ್ಲಿ ನಾನು ಆಡಳಿತ ಮುಕ್ತೇಶ್ವರನಾಗುವವರೆಗೆ ನಾನು ರಾಜಕೀಯದಲ್ಲಿಯೂ ಯಾವುದೇ ಸ್ಥಾನಮಾನ ಇರಲಿಲ್ಲ. ನಾನು ಅದರ ನಂತರವೇ ನಗರಸಭಾ ಸದಸ್ಯನಾದರು, ಅದರ ಮೇಲೆ ಶಾಸಕನಾದರು, ಮತ್ತು ನನ್ನ ವ್ಯಾವಹಾರಿಕವಾಗಿಯೂ ನಾನು ಬೆಳೆದದ್ದು ಬಹಳ ಕಾರ್ಣಿಕದ ಒಂದು ದೇವಸ್ಥಾನ. ದೇವಾಲಯಗಳ ನಾಡು ಉಡುಪಿಯಲ್ಲಿ ಇರುವ ಪ್ರತಿಯೊಂದು ದೇವಾಲಯವು ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ಅಂತಹ ದೇವಾಲಯಗಳಲ್ಲಿ ಒಂದಾದ ಪುರಾಣ ಪ್ರಸಿದ್ಧ ಹಾಗೂ ಹಲವಾರು ಪವಾಡಗಳಿಗೆ ಸಾಕ್ಷಿಯಾದ ಉಡುಪಿಯ ಕರಂಬಳ್ಳಿಯ ಶ್ರೀದೇವಿ ಭೂದೇವಿ ಸಹಿತ ಲಕ್ಷ್ಮೀ ವೆಂಕಟರಮಣ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಕಲ್ಯಾಣದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರಂಬಳ್ಳಿ ಶ್ರೀದೇವಿ ಭೂದೇವಿ ಸಹಿತ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಅರ್ಚಕ ಕರಂಬಳ್ಳಿ ದಿವಾಕರ ನಾನು ದೇವಸ್ಥಾನವನ್ನ ಉದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ 2000 ಇಸವಿಯಲ್ಲಿ 12 ಇಸವಿಯಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನ ಬೈಲೂರು ಪದ್ಮನಾಭ ತಂತ್ರಿಗಳು, ಬಾಡಿಗಾರ್ ಗುರುರಾಜ್ ತಂತ್ರಿಗಳು ಹಾಗೂ ಬಿ ಕೃಷ್ಣಮೂರ್ತಿ ಸ್ವಾಮಿಗಳ ನೇತೃತ್ವದಲ್ಲಿ ಮಾಡುವಾಗ ಕ್ಷೇತ್ರದ ಬಗ್ಗೆ ಒಂದು ಅಗಾಧವಾದಂತಹ ಒಂದು ಪರಿಚಯ ನಮಗೆ ಸಿಕ್ಕಿತು. ನಾನು ಈ ವೃತ್ತಿಗೆ ಬರಲಿಕ್ಕೆ ಕಾರಣ ದೇವರೇ. ಯಾಕೆಂತಂದರೆ ದೇವರು ನನಗೆ ಸ್ವಪ್ನದಲ್ಲಿಯೇ ಬಂದ ಹಾಗೆ ಸನ್ಯಾಸಿ ವೇಷದಲ್ಲಿ ಬಂದುಕೊಂಡು ನನಗೆ ತಲೆಗೆ ನೀರು ಹಾಕಬೇಕು ಅಂತ ಹೇಳಿ, ನಾನು ಬೆಂಗಳೂರಲ್ಲಿ ಹೋಟ್ಲ್ ಕೆಲಸಕ್ಕೆ ಸೇರಿದವ. ಆಗ ತಲೆಗೆ ನೀರು ಹಾಕಬೇಕಂತ ಹೇಳುವಾಗ 1978ನೇ ಇಸ್ವಿಯಿಂದ ನಾನು ನನ್ನ ಇಲ್ಲೇ ಪಕ್ಕದಲ್ಲೇ ಗುಂಡೆಬೇಲ್ ಶಾಲೆಯಲ್ಲಿ ಅಧ್ಯಾಪನ ವೃತ್ತಿಯನ್ನು ಮಾಡಿಕೊಂಡು ಕೆಲಸ ಸಿಕ್ಕಿತು. ಆಮೇಲೆ ಇಲ್ಲಿಯ ದೇವಸ್ಥಾನದ ಅಭಿವೃದ್ಧಿಯ ಪುರೋಗಾಮಿ ಎಂದು ಒಂದು ಪಣ ತೊಟ್ಟು ನಿಂತೆ. ಸಾವಿರದ 1993ರಲ್ಲಿ ಪ್ರಪ್ರಥಮವಾದಂತಹ ಒಂದು ದೇವಸ್ಥಾನ ಜೀರ್ಣೋದ್ಧಾರದ ಕೆಲಸಗಳು ನಡೆಯಿತು. ಆಗ ನಾನೇ ಆಡಳಿತ ಮುಖ್ಯಸ್ಥನಾಗಿದ್ದೆ. ಸಂದರ್ಭದಲ್ಲಿ ರಘುಪತಿ ಭಟ್ರನ್ನ ನಾನು ಕರೆಸಿಕೊಂಡು ಕೆಲವೆಲ್ಲ ಕಮಿಟಿ ಸದಸ್ಯರನ್ನ ಮಾಡಿಕೊಂಡು ನಾವು ಇಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರದ ಕೆಲಸವನ್ನ ಆರಂಭಿಸಿದ್ದು. ತದನಂತರ ಕಮಿಟಿಯಲ್ಲಿ ನಮಗೆ ಬಿಕ್ಕಟ್ಟು ಬಂತು, ಏನು ಮಾಡುವ ಅಂತ ಹೇಳ್ಕೊಂಡು ಹೇಳುವಾಗ ದೇವರಲ್ಲೇ ನಾನು ಕೇಳಿದಾಗ ದೇವರು ಹೇಳಿದ್ರು, ನೀನು ರಘುಪತಿಯನ್ನ ಭೇಟಿಯಾಗು, ಕೀಯನ್ನು ಅವನ ಕೈಯಲ್ಲಿ ಕೊಡು, ನನ್ನ ಸಾನ್ನಿಧ್ಯವನ್ನು ನಾನು ಅಭಿವೃದ್ಧಿಪಡಿಸಿಕೊಳ್ತೇನೆ ಅಂತ ಹೇಳಿದ್ರು. ಇದು ಕಟು ಸತ್ಯ. ಅವ್ರು ಹೇಳಿದ್ ನಂಗೆ ಬೇಡ ಇದು ಅಂತ. ಇಲ್ಲ ಮಾರಾಯ, ದೇವರ ಪ್ರಸಾದ ಆಗಿದೆ, ದೇವರ ಚಿಂತನೆ ಆಗಿದೆ, ನನಗೆ 7 ಪ್ರಸಾದ ಬಂದಿದೆ, ಇದು ದೇವರ ಒಂದು ಪ್ರಸಾದ, ನಿನ್ನ ಕೈಯಲ್ಲಿ ಕೀ ಕೊಡು, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದಾಗ ಶ್ರೀಯುತರು ಒಪ್ಪಿಕೊಂಡು ಆ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕಿದರು. ನಮ್ಮ ಕರಂಬಳ್ಳಿಯ ವೆಂಕಟರಮಣ ದೇವಸ್ಥಾನ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ. ಸುಮಾರು 1000 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಮತ್ತು ವಿಶೇಷವಾಗಿ ವೆಂಕಟರಮಣ ದೇವಸ್ಥಾನ, ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯ ಅಲ್ಲಿ ಸಾರ್ವಜನಿಕ ದೇವಸ್ಥಾನ ಇರುವಂಥದ್ದು ಇದು ಒಂದೇ. ಚಿಟ್ಪಾಡಿಯಲ್ಲಿ ಇನ್ನೊಂದು ಶ್ರೀನಿವಾಸ ದೇವಸ್ಥಾನ ಇದೆ, ಅದು ಬಲ್ಲಾಳ್ರ ಮನೆಯ ದೇವಸ್ಥಾನ. ಮತ್ತು ಇನ್ನುಳಿದ ವೆಂಕಟರಮಣ ದೇವಸ್ಥಾನಗಳು GSB ಸಮಾಜದ ದೇವಸ್ಥಾನಗಳು. ಸಾರ್ವಜನಿಕವಾದಂತಹ ದೇವಸ್ಥಾನ ಅಂದ್ರೆ ಊರಿನ ದೇವಸ್ಥಾನ, ಗ್ರಾಮ ದೇವಸ್ಥಾನ ಅಂತ ಒಂದು ವೆಂಕಟರಮಣ ದೇವಸ್ಥಾನ ಇರುವಂತದ್ದು ನಮ್ಮ ಕರಂಬಳ್ಳಿಯ ವೆಂಕಟರಮಣ ದೇವಸ್ಥಾನ.
ಆ ದೇವಸ್ಥಾನದಲ್ಲಿ ನಾನು ಆಡಳಿತ ಮುಕ್ತೇಶ್ವರನಾಗುವವರೆಗೆ ನಾನು ರಾಜಕೀಯದಲ್ಲಿಯೂ ಯಾವುದೇ ಸ್ಥಾನಮಾನ ಇರಲಿಲ್ಲ. ನಾನು ಅದರ ನಂತರವೇ ನಗರಸಭಾ ಸದಸ್ಯನಾದದ್ದು, ಅದರ ಮೇಲೆ ಶಾಸಕನಾದದ್ದು ಮತ್ತು ನನ್ನ ವ್ಯಾವಹಾರಿಕವಾಗಿಯೂ ನಾನು ಬೆಳೆದದ್ದು ಅದರ ನಂತರ. ಬಹಳ ಕಾರ್ಣಿಕದ ಒಂದು ದೇವಸ್ಥಾನ. ನಾನು ಬಾಲಾಲಯದಲ್ಲಿ ಇರುವಾಗ ಶಾಸಕನಾಗುವ ಅಂತ ಹೇಳುವಂತ ಕನಸು ಇರಲಿಲ್ಲ. ದೇವಸ್ಥಾನದಲ್ಲಿ ಹೊಸ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡುವಾಗ ಶಾಸಕನಾಗಿ ಪ್ರತಿಷ್ಠೆ ಮಾಡುವಂತ ಒಂದು ಯೋಗವನ್ನು ನಮ್ಮ ವೆಂಕಟರಮಣ ದೇವರು ಒದಗಿಸಿದ್ರು. ಅಂದ್ರೆ ಆ ರೀತಿಯ ಒಂದು ಕಾರ್ಣಿಕದ ಒಂದು ಕ್ಷೇತ್ರ ಅದು. ದೇವಸ್ಥಾನದ ಇತಿಹಾಸವನ್ನ ನಾವು ಕೇಳುವಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಂತೆ ಒಬ್ಬ ಸನ್ಯಾಸಿಗೆ ಸ್ವಪ್ನ ರೂಪದಲ್ಲಿ ತಿರುಪತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ಏನು ಮಾಡುವುದು ದೇವ ಅಂತ ಚಿಂತಾಕ್ರಾಂತನಾಗಿ ದೇವರ ಇದು ಕಾಡುಮಯ ಪ್ರದೇಶದಲ್ಲಿ, ವನ ಪ್ರದೇಶದಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತು ಧ್ಯಾನಾಸಕ್ತನಾಗಿದ್ದಂತೆ. ಆಗ ಅವರಿಗೆ ಸ್ವಪ್ನ ಆಯ್ತಂತೆ, ನೀನು ಇಲ್ಲಿ ಒಂದು ವೆಂಕಟರಮಣನ ಮೂರ್ತಿಯನ್ನು ಕಡೆಯಿಸು, ಆ ಮೂರ್ತಿಗೆ ಪೂಜೆ ಮಾಡಿಕೊಂಡು ಬಾ, ನೀನು ತಿರುಪತಿಗೆ ಹೋದಷ್ಟೇ ನಿನಗೆ ಪುಣ್ಯ ಇಲ್ಲಿ ಸಿಗ್ತದೆ ಅಂತಕೊಂಡು ಶಾಸ್ತ್ರದಲ್ಲಿ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಬಂತು. ಆ ಪ್ರಕಾರ ನಾವು ಮುಂದೆ ಜೀರ್ಣೋದ್ಧಾರ ಮಾಡುವಾಗ ಇದಕ್ಕೆ ಸಾಕ್ಷಿಯಾಗಿ ಪೂರಕವಾಗಿ ಸುಮಾರು 1600 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಯಾಕೆಂತಂದರೆ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನದ ಇದು ದೊಡ್ಡ ಅಗ್ರಹಾರ ಆಗಿತ್ತು ಅಂತ ಹೇಳ್ತಾರೆ. ಅಗ್ರಹಾರ, ಈ ಅಗ್ರಹಾರದಲ್ಲಿ ಇದ್ದದ ಬಗ್ಗೆ ನಮಗೆ ಪುರಾವೆಗಳು ಏನು ತಿಳಿದ ಈಗ ಆ ತಾಮ್ರ ಶಾಸನ ಮತ್ತು ಅದನ್ನು ಬರೆದ ಕಟ್ಟಿ ನಾವು ಗರ್ಭಗುಡಿಯನ್ನು ಅಗೆಯುವಾಗ ನಮಗೆ ಸಿಕ್ಕಿದೆ. ಅದು ನಮಗೆ ಇವತ್ತಿನ ಇರುವಂಥ ದೊಡ್ಡ ಇತಿಹಾಸ ದಾಖಲೆ. ನಾನು ರಮೇಶ್ ಶ್ರೀನಿವಾಸ ಬಾರಿತ್ತೆ ಅಂತ, ಕರಂಬಳ್ಳಿ ವನವಾಸಿ. ನಾನು ಇಲ್ಲಿ XMLA ರಘುಪತಿ ಭಟ್ರ ಅಣ್ಣ. ಈ ದೇವಸ್ಥಾನ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ 2004ಕ್ಕೆ ಪುನಃಪ್ರತಿಷ್ಠೆ ಆಗಿತ್ತು. ಆ ಸಮಯದಲ್ಲಿ ನಮಗೊಂದು ಗರ್ಭಗುಡಿಯ ಮಧ್ಯದಲ್ಲಿ ಶಿಲಾಶಾಸನ ಸಿಕ್ಕಿತ್ತು. ಅದರಲ್ಲಿ 1400 1500 ಇಸ್ವಿಯಲ್ಲಿ ಅದನ್ನು ಆಗ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನದ ವ್ಯಾಪ್ತಿ ಎಷ್ಟು ಇದೆಲ್ಲ ಅದರಲ್ಲಿ ಬರೆದಿತ್ತು. ಆ ಶಾಸನ ಸಿಕ್ಕಿತ್ತು ನಮಗೆ ಗರ್ಭಗುಡಿಯಲ್ಲಿ. ನಾವು ಈಗ 2004ರಲ್ಲಿ ಗರ್ಭಗುಡಿ ಮಾಡುವಾಗ ನಾವು ಒಂದು ಶಾಸನ ಬರೆದಾದ್ರೆ ಇಟ್ಟಿದ್ದೇವೆ, ಮುಂದಿನ ಪೀಳಿಗೆ ಗೊತ್ತಾಗಬೇಕಂತ, ದೇವಸ್ಥಾನದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ. ಹಾಗೆ ಇಲ್ಲಿಗೆ ಟಿಪ್ಪು ಸುಲ್ತಾನ ದಾಳಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ರು. ದಾಳಿ ಮಾಡಿದ ಸಂದರ್ಭದಲ್ಲಿ ಗುಂಡು ಹಾರಿಸ್ತಾರೆ. ನಾವು ಸಣ್ಣದಿರುವಾಗ ಇಲ್ಲಿ ಬಹಳ ಒಂದು ಕಷ್ಟ. ಬೆಳಿಗ್ಗೆ ಬೇಗ ಪೂಜೆ ಮಾಡಿ ನಾವು ಹೋಗ್ತಾ ಇದ್ರು ಹಿರಿಯರು, ಅಜ್ಜನವರೆಲ್ಲ. ಆಮೇಲೆ ಸಂಜೆ 5 ಗಂಟೆಗೆ ಬಂದು ಪೂಜೆ ಮಾಡಿ ಹೋಗೋದು. ಮತ್ತೆ ಇಲ್ಲಿ ನಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಕೃತಿ ರಮಣೀಯವಾದ ದೇವಸ್ಥಾನ, ತಗ್ಗಿನಲ್ಲಿ ಕಾಡಿನ ಮಧ್ಯೆ ಇದ್ದಂಥ ಈ ವೆಂಕಟರಮಣ. ಇಲ್ಲಿ ಬಂದವರ ಸಂಕಟಗಳನ್ನು ಹರಣ ಮಾಡ್ತಾರೆ ದೇವರು. ಇದರ ಜೀರ್ಣೋದ್ಧಾರ ಮಾಡಬೇಕಂತ ಪ್ರಶ್ನೆಯಲ್ಲಿ ತೋರಿ ಬಂದ ದೇವಾಷ್ಟಮಂಗಳ ಪ್ರಶ್ನೆ ತೋರಿ ಬಂದ ಪ್ರಕಾರ ರಘುಪತಿ ಭಟ್ರು ಅದನ್ನು ಕೈಗೆತ್ತಿಕೊಂಡು ಕೆಲಸವನ್ನು ಮಾಡಿದ್ರು. ಪ್ರಪ್ರಥಮವಾಗಿ 2012-13ರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಆಗ ತಿರುಪತಿಯಿಂದ ಇಲ್ಲಿಗೆ ದೇವಸ್ಥಾನದ ವತಿಯಿಂದಲೇ, ಆ ತಿರುಪತಿಯ ವತಿಯಿಂದಲೇ ಇಲ್ಲಿಗೆ ವೆಂಕಟರಮಣನ ಒಂದು ಸಾನ್ನಿಧ್ಯ ಬಂದು ಅಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿದರು. ಹಾಗೆ ಈ ಕಲ್ಯಾಣೋತ್ಸವಕ್ಕಾಗಿ ಸುಮಾರು ಖರ್ಚನ್ನು ಸಹ ಅವರೇ, ಯಾರು ತಿರುಪತಿಯವರೇ ಬಂದು ಅವರ ಅಲ್ಲಿಂದಲೇ ಕಲ್ಯಾಣೋತ್ಸವ ತಿರುಪತಿಯ ಮೂರ್ತಿಯನ್ನು ತಂದು ಇಲ್ಲಿ ಪೂಜೆ ಮಾಡಿ ಒಂದು ದಿನ ಬಹಳ ವಿಜೃಂಭಣೆಯಿಂದ 7 ದಿನಗಳ ಕಾಲ ಕೆಲಸವನ್ನು ಇಲ್ಲಿ ಮಾಡಿದರು. ಮುಂದೆ 2020ರಲ್ಲಿ ಪುನಃ ಪುನರ್ಜೀರ್ಣೋದ್ಧಾರ ಆಯಿತು. ಆಗ ನಮಗೆ ಇಲ್ಲಿ ಮೊದಲು ಪ್ರಪ್ರಥಮವಾಗಿದ್ದದ್ದು ಈಶ್ವರನ ಸನ್ನಿಧಾನ ಅಂತ ಕಂಡು ಬಂತು. ಹಾಗೆ ಈಶ್ವರ ಪ್ರತಿಷ್ಠೆ ಆಗಬೇಕು ಅಂತ ಬಂತು. ಇದೇ ರೀತಿ ಒಳಗೆ ನೋಡುವಾಗ ಕಂಬದಲ್ಲಿ ಒಂದು ಆಂಜನೇಯನ ಚಿತ್ರ ಇತ್ತು. ಕಂಬದ ಆಂಜನೇಯನ ಕತೆ ಬಹಳ ರೋಚಕ. ಮುಖಮಂಟಪದ ಪೂರ್ವ ಭಾಗದಲ್ಲಿದ್ದಂಥ ಒಂದು ನಾವು ಸಣ್ಣ ಗೆರೆಯಾಗಿದ್ದಂಥ ಒಂದು ಆಂಜನೇಯನ ವಿಗ್ರಹದಲ್ಲಿ ಅದನ್ನು ತೆಗೆದು ಬಿಸಾಡುವ ಅಂತ ಹೇಳುವ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ತೋರಿ ಬಂದ ಪ್ರಕಾರ ಇಲ್ಲ, ಅದರಲ್ಲಿ ದೇವರ ವಿಶೇಷವಾದ ಸಾನ್ನಿಧ್ಯ ಇದೆ, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಇಡಬೇಕು, ಉತ್ತರಾಭಿಮುಖವಾಗಿ ದಕ್ಷಿಣದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳೋ ಪ್ರಕಾರವಾಗಿ ಈಗ ಆಂಜನೇಯ ಗುಡಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡುವಾಗ ಈಗ ವರ್ಷದಿಂದ ವರ್ಷಕ್ಕೆ ಆಂಜನೇಯನ ಮೂರ್ತಿ ಬೆಳೀತಾ ಇದೆ. ಮುಂಚೆ ಸ್ಪಷ್ಟ ಗೋಚರ ಇರಲಿಲ್ಲ, ಈಗ ಸ್ಪಷ್ಟವಾಗಿ ದೇವರ ಕಣ್ಣಿನ ದೃಷ್ಟಿ ಸಮೇತ
ಮೂಲಭೀಮದಲ್ಲಿ ಗೋಚರ ಆಗ್ತಾ ಉಂಟು. ಬಾಲ, ಕೈಯಲ್ಲಿ ಗದೆ, ಬಾಲದಲ್ಲಿ ಗಂಟೆ ಇರುವಂತಹದ್ದು ಅಂತ ಒಂದು ಆಂಜನೇಯನ ಮೂರ್ತಿ. ಅವ ಪ್ರಧಾನಮಂತ್ರಿ, ವೆಂಕಟರಮಣ ರಾಷ್ಟ್ರಪತಿ. ಪ್ರಧಾನಮಂತ್ರಿ ಹತ್ರ ನಾವು ಹೇಗೆ ಅರ್ಜಿಯನ್ನು ಕೊಡ್ತೇವೋ ಅದನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದೋ ವೆಂಕಟರಮಣ ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಬಂದು ಕಷ್ಟದಲ್ಲಿ ಬಂದು ಗೋಳಾಡಿದರೆ ಅವರು ಆಂಜನೇಯನ ಸೇವೆಗೆ ದೊಡ್ಡ ಸೇವೆ ಏನಿಲ್ಲ, ಒಂದು ರಂಗಪೂಜೆ ಸೇವೆ ಕೊಡ್ತೇನೆ ಅಂತ ಹೇಳಿಕೊಂಡು ಸಾಕು, ಅವರ ಇಷ್ಟಾರ್ಥಗಳು ಈಡೇರ್ತಾ ಇತ್ತು. ಒಬ್ಬ ಕ್ಯಾನ್ಸರ್ ರೋಗಿ ಸಾಹೇಬ್ ಮುಸಲ್ಮಾನರು, ಒಬ್ಬ ಕ್ಯಾನ್ಸರ್ ರೋಗಿ ಇವತ್ತೋ ನಾಳೆ ಅಂತ ಇದ್ದ. ಅವನಿಗೆ ಕಷ್ಟ ಬಂದಾಗ ಅವನ ಮನೆಯವರು ಬಂದು ಪ್ರಾರ್ಥನೆ ಮಾಡಿ ರಂಗಪೂಜೆ ಪ್ರಸಾದ ತೆಗೆದುಕೊಂಡು ಅವ ಗುಣಮುಖನಾಗಿ ಊರಿಗೆ ಬಂದ. ಇಲ್ಲಿ ವಿದ್ಯೆಗಾಗಿ ಬಂದು ಕೇಳಿದರೆ ವಿದ್ಯೆಯನ್ನು ಕೊಡ್ತಾನೆ. ಮಕ್ಕಳು ಮಧ್ಯಾಹ್ನದ ಹೊತ್ತಿಗೆ, ಸಂಜೆ ಹೊತ್ತಿಗೆ, ರಜೆಯ ಸಮಯದಲ್ಲಿ ಬಂದು ಇಲ್ಲಿ ಮುಖಮಂಟಪದಲ್ಲಿ ಕುಳಿತುಕೊಂಡು ಇಲ್ಲಿ ಅಂಗಣದಲ್ಲಿ ಕೂತ್ಕೊಂಡು ಪಾಠಗಳನ್ನು ಓದ್ತಾ ಇರ್ತಾರೆ. ಎಲ್ಲ ಇಲ್ಲಿನ ಮಕ್ಕಳೆಲ್ಲ ಮಣಿಪಾಲ್ ಸ್ಟೂಡೆಂಟ್ಸ್ಗಳು ಸಹ ಬಂದು ಇಲ್ಲಿ ಕಲಿತಾರೆ, ಹೇಳ್ತಾರೆ ಅವ್ರು ನಮ್ಗೆ ಇಲ್ಲಿ ಪೀಸ್ ಆಫ್ ಮೈಂಡ್ ಉಂಟು, ಏನೋ ಒಂಥರ ಅಟ್ರಾಕ್ಷನ್ ವೈಬ್ರೇಷನ್ ಆಗ್ತದೆ, ಕಲ್ತದ್ದು ನಮಗೆ ನೆನಪು ಇರ್ತದೆ ಅಂತಕೊಂಡು ಹೇಳಿ ಹೇಳ್ತಾರೆ. ಹಾಗೆ ದೇವರು ಇದಕ್ಕೆ ಸಹ ಸಪೋರ್ಟ್ ಮಾಡ್ತಾ ಇದ್ದಾನೆ. ಮದುವೆ ಮಂಗಳ ಕಾರ್ಯಗಳು ಆಗಿದ್ರೆ ಅವರ ಮಂಗಳ ಕಾರ್ಯಗಳು ಆಗ್ತವೆ. ಈಗ ಇಲ್ಲಿ ಮಳೆ ಬರ್ತಾ ಉಂಟು, ಮಳೆ ಬರ್ತಾ ಇರುವಾಗ ನಮ್ಗೆ ಮಳೆ ನಿಲ್ಲಿಸಿ ಪರಮಾತ್ಮ ನಮ್ದು ಈಗ ಪೂಜೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಬೇಡಿಕೊಂಡು ಸಾಕು ಅವ ಮಳೆ ನಿಲ್ಲಿಸ್ತಾ ಇದ್ದ. ಅಂತ ನಮ್ಮ ಆಂಜನೇಯ ಬಹಳ ವಿಶೇಷವಾಗ್ತಾ ಇದ್ದಾನೆ. ಆಚೆ ಬದಿಯಲ್ಲಿ ಗಣಪತಿ ಮತ್ತೆ ಈಶ್ವರನ ಪ್ರತಿಷ್ಠೆ ಯಾಕೆ ಆಯ್ತು ಅಂತ ಹೇಳಿದ್ರೆ, ಪ್ರಶ್ನೆಯಲ್ಲಿ ಮೊದಲು ಕೊಂಡು ಬಂದ ಪ್ರಕಾರ ಮೊದಲಲ್ಲಿ ಈಶ್ವರ ಶಿವಾಲಯ ಇತ್ತು ಅಂತ ಬಂತು. ಹಾಗೆ ವಾಯುವ್ಯ ಭಾಗಕ್ಕೆ ಅವನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಉಮಾಮಹೇಶ್ವರ ಅಂತ ಹೇಳ್ಕೊಂಡು ಹೇಳಿ ಅವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಿಸಿಕೊಂಡು ಬರ್ತಾ ಇದ್ದೇವೆ. ಈಚೆ ಬದಿಯಲ್ಲಿ ಗಣಪತಿಯನ್ನ ಕಲೋ ವಿಘ್ನ ವಿನಾಯಕ ಅಂತ ಹೇಳಿ ಅವನನ್ನು ನಾವು ಆರಾಧನೆ ಮಾಡಿಕೊಂಡು ಒಟ್ಟಿಗೆ 4 ದೇವರ ಒಂದು ಸಾನ್ನಿಧ್ಯ ಸಮೂಹ ಇಲ್ಲಿ ಉಂಟು. ಕಷ್ಟದ ಕಾಲದಲ್ಲಿ ಬಂದವರಿಗೆ ಇಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಪರಮಾತ್ಮ ಇದ್ದಾನೆ. ದೇವರಿಗೆ ಬೇಕಾದಂಥ ಯಕ್ಷಗಾನ ಮಂಡಳಿ, ವೆಂಕಟರಮಣ ಯಕ್ಷಗಾನ ಮಂಡಳಿ, ವೆಂಕಟರಮಣ ಭಜನಾ ಮಂಡಳಿ, ವೆಂಕಟರಮಣ ಮಹಿಳಾ ಭಜನಾ ಮಂಡಳಿ, ಬ್ರಾಹ್ಮಣರ ವೆಂಕಟರಮಣ ಬ್ರಾಹ್ಮಣ ಸಮಿತಿ, ಹೀಗೆ ಹಲವು ಸಂಸ್ಥೆಗಳಿವೆ. ವರ್ಷದಲ್ಲಿ ಮಕರ ಹುಣ್ಣಿಮೆಯಿಂದ 5 ದಿವಸ ದೇವರಿಗೆ ರಥೋತ್ಸವ ಆಗ್ತದೆ. ಪ್ರಾಯಶಃ ನಮ್ಮ ಸರ್ಕಾರದಿಂದ ತುಂಬಾ ಸಹಾಯ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸಿಕ್ಕಿದೆ. ಮತ್ತು ನಮ್ಮ ಮಂತ್ರಿಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ಎಲ್ಲ ಉದ್ಯಮಿಗಳು ಎಲ್ಲರೂ ಅಷ್ಟು ದೊಡ್ಡ ರೀತಿಯ ಅಭಿವೃದ್ಧಿಯ ಕೆಲಸಗಳಾಗಿರ್ಬೇಕಾದ್ರೆ ನಾನು ಶಾಸಕ ಒಂದು ರೀತಿಯಲ್ಲಿ ವೆಂಕಟರಮಣನನ್ನ ಶಾಸಕನನ್ನಾಗಿ ಮಾಡಿದ್ದೆ ತನ್ನ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಪ್ರಯೋಜನ ಆಗ್ಲಿ ಅಂತ ಹೇಳುವ ಕಾರಣ ನಾನು ಶಾಸಕನಾದ್ರಿಂದ ಅದರ ಪ್ರಭಾವವನ್ನು ಇರಿಸ್ಕೊಂಡು ಎರಡನೇ ಬಾರಿ, ಯಾಕಂದ್ರೆ ನಮ್ಮ ಊರಲ್ಲಿ ಬಹಳ ಶ್ರೀಮಂತರ ಒಂದು ಇದು ಇರ್ಲಿಲ್ಲ, ಡೊನೇಷನ್ ಬರುವಂತಹದ್ದಿರ್ಲಿಲ್ಲ. ಆದರೆ ಆಗ ನಾವು ನಮ್ಮ ಆಗದ ಮಂತ್ರಿಗಳಾಗಿದ್ದಂಥವ್ರು ಜನಾರ್ದನ್ ರೆಡ್ಡಿ ಅವರು, ನಮ್ಮ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು, ಅರವಿಂದ್ ಲಿಂಬಾವಳಿ ಅವರು, ಯಡಿಯೂರಪ್ಪನವರು, ಇದೆ ತುಂಬಾ ಜನ ಅದಕ್ಕೆ ನಮಗೆ ಸಹಾಯವನ್ನ ಮಾಡಿದ್ದಾರೆ. ಆ ಒಂದು ಕರಂಬಳ್ಳಿಯ ವೆಂಕಟರಮಣ ದೇವಸ್ಥಾನ ಇವತ್ತು ತುಂಬಾ ಭಕ್ತರಿಗೆ ತುಂಬಾ ಒಳಿತನ್ನ ಮಾಡುವಂತಹ, ಅನುಗ್ರಹವನ್ನು ಮಾಡುವಂತಹ ಒಂದು ಕ್ಷೇತ್ರವಾಗ್ತಾ ಇದೆ. ದೇವಸ್ಥಾನದ ಹೊರ ಪ್ರಾಂಗಣಗಳಲ್ಲಿ ರಕ್ತೇಶ್ವರಿ, ನಂದಿಗೋಣ, ನಾಗ, ಬ್ರಹ್ಮ, ಬರ್ಬರಿಕ, ವರಾಯಿ ಮತ್ತು ಬೈಕಾರ್ತಿ ಪಂಜುರ್ಲಿ ಅನ್ನುವಂಥ ದೈವಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಾಗೆ ಹೊರಗಡೆ ಪ್ರಾಂಗಣದಲ್ಲಿ ಸನ್ಯಾಸಿಯ ಕುಳಿತುಕೊಂಡಂತಹ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ರಕ್ತೇಶ್ವರಿ ವಿಷಯವನ್ನು ಹೇಳಿಕ್ಕೆ ಹೋಗುವಾಗ ಬಹಳ ಕಂಬದ ಮೇಲೆ ದೊಡ್ಡ ಒಂದು ರಕ್ತೇಶ್ವರ ಸಾನ್ನಿಧ್ಯ ಅದು. ನಾವು ಮಧ್ಯಾಹ್ನ ಅಥವಾ ಬಿಸಿಲಿಗೆ ಬಂದಾಗ ಅಥವಾ ರಾತ್ರಿ ಹೊತ್ತು ಇಲ್ಲಿ ಬಂದ್ರೆ ಅಜನೆ ಆಗ್ತಾ ಇತ್ತು. ಕ್ಷೇತ್ರಪಾಲ ಇಲ್ಲಿ ಮೂಡುಬಾಗಿಲಲ್ಲಿ ಕೆರೆ ಬದಿಯಲ್ಲಿ ಪಂಜುಲಿ ಮತ್ತೆ ಬೈಕಾರ್ತಿ ಬಹಳ ವಿಶೇಷವಾದ ಸಾನ್ನಿಧ್ಯ ಅದು. ಅಲ್ಲಿ ಒಂದು ಹೊನ್ನೆಯ ಮರದಲ್ಲಿ ಕೆಂಪು ಕಲ್ಲಿನಲ್ಲಿದ್ದಂತ ಬೈಕಾರ್ತಿ ಪಂಜುಲಿಯ ಮರ ಇವತ್ತಿಗೂ ಆ ಮರ ಕಡಿದಿದ್ದಾರೆ, ಕೆರೆ ಮಾಡಿದೆ. ಕೆರೆಯಲ್ಲಿ ದೇವಸ್ಥಾನದ ಉತ್ಸವದ ರಥ ಹೂಡಿ ಹೋಗಿದೆ. ಅದು ಅಗೆದಾಗ ನಿಮ್ಗೆ ಸಿಕ್ಬೋದು ಅಂತ, ಕಾಲಾನಂತರ ಸಿಕ್ಬೋದು ಅಂತ ಹೇಳಿದ್ರೆ ನಾವು ಅಗೆಯುವಾಗ ಸಿಕ್ಕಲಿಲ್ಲ. ಆದರೆ ಅದು ಮರದ ತುಂಡುಗಳೆಲ್ಲ ಸಿಕ್ಕಿತ್ತು, ನಮಗೆ ಕೆಲವೆಲ್ಲ ತುಂಡುಗಳೆಲ್ಲ ಸಿಕ್ಕಿತ್ತು. ಹಾಗೆ ಅಲ್ಲಿ ಕೆರೆಗೆ ಸಂಬಂಧ. ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಏನು ಉಂಟು, ಆ ನೀರು ಅಭಿಷೇಕದ ತೀರ್ಥ ಆ ಕೆರೆಗೆ ಹೋಗಿ ಉದ್ಭವ ಬೀಳ್ತದೆ ಅಂದ್ಕೊಂಡು ಪ್ರಶ್ನಾ ಚಿಂತನೆಯಲ್ಲಿ ಬಂದಂತಹ ವಿಷಯ.
ಇತ್ತೀಚೆಗೆ ಇಲ್ಲಿಯ ಒಂದು ಲಕ್ಷದೀಪೋತ್ಸವ ಆಗುವಾಗ, ಮೊನ್ನೆ ಹೋದ ವರ್ಷ ಲಕ್ಷದೀಪ ಆಗುವಾಗ ಕೆರೆಯೋತ್ಸವ ನಡೆಯಿತು. ಇದೊಂದು ಭಯಂಕರ ವಿಚಿತ್ರ ಘಟನೆ. ಕೆರೆಯೋತ್ಸವಕ್ಕೆ ನಾವಿಕರು ಯಾರು ಇಲ್ಲ, ಕೆರೆಯಲ್ಲಿ ಹುಟ್ಟು ಹಾಕಲಿಕ್ಕೆ ದೋಣಿಗೆ. ಆಗ ನಾವಿಕ ಪರಮಾತ್ಮನೇ ಕುತ್ಕೊಂಡ. ನಾವು ದೋಣಿ ಮುಳುಗಿತು ಅಂತ, ಮುಳುಗಿಸೋ ತೇರಿಸೋ ಅನ್ನುವಂಥ ರೀತಿಯಲ್ಲಿ ಮುಳುಗಿತು ಅಂತ ಹೆದರಿಕೆಯಲ್ಲಿತ್ತು. ಆ ಸಮಯದಲ್ಲಿ ದೇವರ ಸುತ್ತಾಗಿ ದೇವರ ಸೀದ ಮೇಲೆ ಬಂದು, ಅದು ಒಂದು ವಿಶೇಷವಾದಂತಹ ಒಂದು ಘಟನೆ, ಇತ್ತೀಚೆಗೆ ಹೋದ ವರ್ಷ ಆದಂತ ಒಂದು ಘಟನೆ. ಬೆಳಿಗ್ಗೆ ನಮ್ದು ದೇವಸ್ಥಾನ 5 ಗಂಟೆಗೆ ಓಪನ್ ಆಗ್ತದೆ. 5 ಗಂಟೆಗೆ ಉಷಕಾಲ ಪೂಜೆ, 5:05ವರೆಗೆ ಉಷಕಾಲ ಪೂಜೆ, 6:00 ಅಭಿಷೇಕ ಪೂಜೆ, ಆಮೇಲೆ 7 ಗಂಟೆಗೆ ಅಲಂಕಾರ ಪೂಜೆ, 7ವರೆಗೆ ದೇವರ ಹೆಚ್ಚಾಗಿ 7:15 ಗಂಟೆಗೆ ದೇವರ ಮಹಾಪೂಜೆ ನಡೀತದೆ. ಬೆಳಿಗ್ಗೆ ಪೂಜೆ, ಮಧ್ಯಾಹ್ನ ಪೂಜೆ ಮುಗಿತದೆ. ಸಂಜೆಯ ಸಮಯದಲ್ಲಿ ಮತ್ತೆ ಜನ ಇದ್ದಾರೆ, ದೇವಸ್ಥಾನ ಓಪನ್ ಇರ್ತದೆ. 12:30 ಗಂಟೆವರೆಗೆ, ಬೆಳಿಗ್ಗೆಯಿಂದ 12:30 ಗಂಟೆವರೆಗೆ ಓಪನ್ ಉಂಟು. ಸಂಜೆ 4ವರೆಗೆ ದೇವಸ್ಥಾನ ಓಪನ್ ಆಗ್ತದೆ. ಸಾಯಂಕಾಲ ರಾತ್ರಿ ಪೂಜೆ 7:30 ಗಂಟೆಗೆ ರಾತ್ರಿ ಪೂಜೆಯನ್ನ ಮಾಡ್ತೇವೆ. ಶನಿವಾರ ದಿವಸ ವಿಶೇಷವಾಗಿ ಆಂಜನೇಯನಿಗೆ ರಂಗಪೂಜೆ, ಸುಮಾರು 10-15 ಜನರ ಹರಕೆಗಳು ಇರ್ತವೆ. ಅದನ್ನು ನೋಡುವುದೇ ಚೆಂದ, ಅದರಲ್ಲಿ ಭಾಗವಹಿಸುವುದು ಬಹಳ ಒಂದು ಒಳ್ಳೆಯ ಸಂದರ್ಭ. ಭಕ್ತಿಯಿಂದ ಬಂದು ನಾವಿಲ್ಲಿ ಕೇಳಿದ್ರೆ ಪರಮಾತ್ಮ ಖಂಡಿತವಾಗಿ ಇದನ್ನು ಈಡೇರಿಸ್ತಾನೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಕಷ್ಟಗಾಲ ಸಂಕಟ ಬಂದರೆ ವೆಂಕಟರಮಣ ಅನ್ನುವಂಥ ನಮ್ಮ ಈ ವೆಂಕಟರಮಣನ ಸಾನ್ನಿಧ್ಯ ಬಹಳ ವಿಶೇಷವಾದದ್ದು. ಈಗ ಇಲ್ಲಿಗೆಲ್ಲ ಪರಸ್ಥಳಗಳಿಂದ ಜನರು, ಉಡುಪಿಗೆ ಬಂದವರು ಇಲ್ಲಿ ದೇವರನ್ನ ನೋಡ್ಲಿಕ್ಕೆ ಬರ್ತಾ ಇರ್ತಾರೆ. ಇದು ಬಹಳ ಒಂದು ವಿಶೇಷ. ಹಾಗೆ ಲೋಕಕ್ಕೆ ಕಲ್ಯಾಣವಾಗಲಿ, ನಿಮ್ಗೆಲ್ಲರಿಗೂ ಶ್ರೇಯಸ್ಸಾಗಲಿ ಅನ್ನುತ್ತಾ ಹೇಳ್ತಾ ನನ್ನ ಈ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಎಂದು ಅರ್ಪಿಸ್ತಾ ಇದ್ದೇನೆ. ಉಡುಪಿಯಿಂದ ದೊಡ್ಡನಗುಡ್ಡೆಗೆ ಸುಮಾರು 4 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಕರಂಬಳ್ಳಿಗೆ ಬಂದರೆ ಶ್ರೀ ವೆಂಕಟರಮಣನ ಸನ್ನಿಧಾನವನ್ನ ತಲುಪಬಹುದಾಗಿದೆ.